ಶ್ರೀ ಗುರು ಗಣಪತಿಭ್ಯಾಂ ನಮಃ. ಶ್ರೀ ಶಾರದಾಂಬಾಯೇ ನಮಃ. ಎಲ್ಲ ನನ್ನ ಆತ್ಮೀಯ ವೀಕ್ಷಕ ಬಂಧುಗಳಿಗೆ ನಮಸ್ಕಾರ. ವೀಕ್ಷಕರೇ, ಶ್ರೀ ವಿಶ್ವಾವಸು ನಾಮ ಸಂವತ್ಸರ ದಕ್ಷಿಣಾಯಣ ವರ್ಷ ಋತು ಶ್ರಾವಣ ಮಾಸ ಆಗಸ್ಟ್ ತಿಂಗಳ ಮಾಸ ಭವಿಷ್ಯಗಳನ್ನು ತಿಳ್ಕೊಳ್ಳೋಣ. ಆಗಸ್ಟ್ 8ನೇ ತಾರೀಕು ವರಮಹಾಲಕ್ಷ್ಮಿ ವ್ರತಾಚರಣೆ ಮಾಡುವಂತಹ ದಿನ. ಎಲ್ಲ ಆಸ್ತಿಕರು ಕೂಡ ಶ್ರದ್ಧಾಭಕ್ತಿಯಿಂದ ವ್ರತಾಚರಣೆ ಮಾಡಿ ಆ ದೇವಿಯ ಅನುಗ್ರಹಕ್ಕೆ ಪಾತ್ರರಾಗಿ. 9ನೇ ತಾರೀಕು ಶನಿವಾರ, ಶ್ರಾವಣ ಶನಿವಾರ, ನೂಲ ಹುಣ್ಣಿಮೆ, ಋಗ್ವೇದಿಗಳು ಮತ್ತು ಯಜುರ್ವೇದಿಗಳು ಉಪಕರ್ಮ ಮಾಡುವಂತಹ ದಿವಸ. ಖಂಡಿತ ಶುಭ ಫಲಗಳನ್ನು ಕಾಣುವಂಥವರಾಗಲಿ. ಈ ಆಗಸ್ಟ್ ತಿಂಗಳಲ್ಲಿ ಬದಲಾಗುವಂತಹ ಗ್ರಹಗಳು ಅಂತ ಹೇಳಿದರೆ, 17ನೇ ತಾರೀಕು ಸೂರ್ಯ ತನ್ನ ಸ್ವಕ್ಷೇತ್ರವಾದಂತಹ ಸಿಂಹರಾಶಿಗೆ ಬರ್ತಾನೆ. ಶುಕ್ರ ಕರ್ಕಾಟಕ ರಾಶಿಯನ್ನು ಪ್ರವೇಶ ಮಾಡ್ತಾನೆ 20ನೇ ತಾರೀಕು ಆಗಸ್ಟ್ ತಿಂಗಳಲ್ಲಿ. ಆಗಸ್ಟ್ 30ನೇ ತಾರೀಕು ಬುಧ ಸಿಂಹರಾಶಿಯನ್ನು ಪ್ರವೇಶ ಮಾಡ್ತಾನೆ. ಬುಧಾದಿತ್ಯ ಯೋಗ. 17ನೇ ತಾರೀಕು ಸೂರ್ಯ ಬರುವಂಥದ್ದು ಸಿಂಹರಾಶಿಗೆ, 30ನೇ ತಾರೀಕು ಬುಧನ ಪ್ರವೇಶ ಆಗುವಂಥದ್ದು. ಇದು ಒಂದು ಅದ್ಭುತವಾದಂತಹ ಪರಿವರ್ತನೆ. ಸೊ ಈ ಎಲ್ಲ ಗ್ರಹಗಳ ಒಂದು ಪರಿವರ್ತನೆಯಿಂದ ಆಗಸ್ಟ್ ತಿಂಗಳಲ್ಲಿ ಕರ್ಕಾಟಕ ರಾಶಿಯವರ ಮಾಸ ಭವಿಷ್ಯ ಹೇಗಿರುತ್ತೆ ಅಂತ ನೋಡೋಣ. ಕರ್ಕಾಟಕ ರಾಶಿಯವರಿಗೆ ಅಷ್ಟಮ ಶನಿಯ ಬಿಡುಗಡೆ ಖಂಡಿತ ಅನುಕೂಲಗಳನ್ನು ಮಾಡಿಕೊಡುತ್ತೆ. ಗುರುಬಲ ಇಲ್ಲದೆ ಇರುವಂಥದ್ದು ಸ್ವಲ್ಪ ಹಿನ್ನಡೆಗಳಿಗೆ ಕಾರಣ ಆಗಿರುತ್ತೆ. ಆರೋಗ್ಯದ ಬಗ್ಗೆ ಹೆಚ್ಚಿನ ಗಮನ ಕೊಡುವಂಥದ್ದು ಸೂಕ್ತ. ಕರ್ಕಾಟಕ ರಾಶಿಯವರಿಗೆ ಅನ್ವಯಿಸೋದಿಲ್ಲ. ಕರ್ಕಾಟಕ ಲಗ್ನದವರು ಅಷ್ಟಮದಲ್ಲಿರುವಂತಹ ರಾಹು, ಈ ಸಮಯದಲ್ಲಿ ಯಾರಿಗಾದರೂ ರಾಹು ದಶೆ ನಡೀತಾ ಇದ್ದರೆ ಅಂಥವರಿಗೆ ಬೆನ್ನುಹುರಿ, ಬ್ಯಾಕ್ ಪೇಯ್ನ್ ಇಂತಹ ಸಮಸ್ಯೆಗಳು, ಹಾರ್ಮೋನ್ ಇಂಬ್ಯಾಲೆನ್ಸ್ಗಳು, ಆರೋಗ್ಯದ ಬಗ್ಗೆ ಸಣ್ಣ ಪುಟ್ಟ ವ್ಯತ್ಯಾಸಗಳು ಸಂಭವಿಸುವಂಥದ್ದಿರುತ್ತೆ. ಇದು ಕರ್ಕಾಟಕ ರಾಶಿಗೆ ಅಷ್ಟು ಅನ್ವಯಿಸೋದಿಲ್ಲ. ಕರ್ಕಾಟಕ ಲಗ್ನದವರಿಗೆ ಹೆಚ್ಚಾಗಿ ಸಂಬಂಧಪಡುತ್ತೆ. ಅದರಲ್ಲೂ ರಾಹು ದಶೆ ನಡೀತಾ ಇರುವಂಥವರು ಸ್ವಲ್ಪ ಪರಿಹಾರಗಳನ್ನು ಮಾಡಿಕೊಳ್ಳುವಂಥದ್ದು ಅವಶ್ಯಕವಾಗುತ್ತೆ ಆರೋಗ್ಯದ ದೃಷ್ಟಿಯಿಂದ. ಇಲ್ಲದಿದ್ದರೆ ಮಾನಸಿಕವಾಗಿ ಖಿನ್ನತೆ, ಹಿನ್ನಡೆಗಳನ್ನು ಕಾಣುವಂಥದ್ದಿರುತ್ತೆ. ಯಾಕೆಂದರೆ ವ್ಯಯಾಧಿಪತಿ ಬುಧ ಜನ್ಮರಾಶಿಯಲ್ಲಿರುತ್ತಾನೆ. ಜೀರ್ಣಕ್ರಿಯೆ, ಡೈಜೆಷನ್, ಹೊಟ್ಟೆಗೆ ಸಂಬಂಧಪಡುವಂತಹ ಆರೋಗ್ಯದ ವಿಚಾರಗಳು, ಸಣ್ಣ ಪುಟ್ಟ ಸ್ಕಿನ್ ಅಲರ್ಜಿಗಳಾಗುವಂಥದ್ದು, ಮಾನಸಿಕವಾಗಿ ಖಿನ್ನತೆ, ಇದೆಲ್ಲ ಬುಧ ಜನ್ಮರಾಶಿಯಲ್ಲಿರುವಂಥದ್ದು, ರಾಹು ಅಷ್ಟಮದಲ್ಲಿರುವಂಥದ್ದು. ಇದಕ್ಕೆ ಪರಿಹಾರ ಅಂತ ಹೇಳಿದರೆ, ದುರ್ಗಾ ಪರಮೇಶ್ವರಿಗೆ ಸಂಬಂಧಪಡುವಂತಹ ಶ್ಲೋಕಗಳು ಅಥವಾ ಸ್ತೋತ್ರಗಳನ್ನು ಕೇಳಿದರೆ ತುಂಬ ಒಳ್ಳೆಯದು. ದುರ್ಗಾ ಖಡ್ಗಮಾಲಾ ಸ್ತೋತ್ರಗಳನ್ನು ಕೇಳುವಂಥದ್ದು ಕರ್ಕಾಟಕ ಲಗ್ನದವರಿಗೆ ಆರೋಗ್ಯದ ವಿಚಾರದಲ್ಲಿ ಖಂಡಿತ ಅಭಿವೃದ್ಧಿಗಳನ್ನು ಕೊಡುತ್ತೆ. 1 ವರ್ಷಗಳ ಕಾಲ ಗುರು ವ್ಯಯದಲ್ಲಿ ಇರಬೇಕಾದಂಥವನು ಅಕ್ಟೋಬರ್, ನವೆಂಬರ್, ಡಿಸೆಂಬರ್ ತಿಂಗಳಲ್ಲಿ ಜನ್ಮರಾಶಿಗೆ ಗುರು ಬರ್ತಾನೆ. ಸೊ ಇದು ಒಂದು ಕರ್ಕಾಟಕ ರಾಶಿಯವರಿಗೆ ಒಂದು ಅದ್ಭುತವಾದಂತಹ ಸಮಯ ಆಗಿರುತ್ತೆ. ಈ ಆಗಸ್ಟಲ್ಲಿ ಸೂರ್ಯ ಸ್ವಕ್ಷೇತ್ರಕ್ಕೆ ಬರುವಂಥದ್ದು ಕೂಡ ಶುಭ ಫಲ. ಏನು ಅಂದರೆ, ಶುಕ್ರ 12ನೇ ಮನೆಯಲ್ಲಿ ವ್ಯಯಭಾವದಲ್ಲಿದ್ದು, ವ್ಯಯಾಧಿಪತಿ ಬುಧ ಜನ್ಮರಾಶಿಯಲ್ಲಿರುವಂಥದ್ದು, ದ್ವಿತೀಯ ವಾಕ್ಸ್ಥಾನದಲ್ಲಿ ಕೇತು, ಅಷ್ಟಮದಲ್ಲಿ ರಾಹು. ಕರ್ಕಾಟಕ ರಾಶಿಯವರು ವಿಶೇಷವಾಗಿ ಆರೋಗ್ಯದ ಬಗ್ಗೆ ಹೆಚ್ಚಿನ ಗಮನ ಕೊಡಿ. ದುರ್ಗಾ ಸ್ತೋತ್ರಗಳನ್ನು ಓದುವಂಥದ್ದು ಶುಭ ಆಗುತ್ತೆ. ವಾಕ್ಯಗಳನ್ನು ಸ್ವಲ್ಪ ಸೌಮ್ಯ ಮಾಡಿಕೊಳ್ಳಿ. ವಾಗ್ವಾದಗಳಿಗೆ ಹೋಗದೇ ಇರೋದು ಖಂಡಿತ ಉತ್ತಮ. ಧನ ವ್ಯಯ ಆಗುವಂಥದ್ದು ಅಥವಾ ಧನಾಗಮನಗಳು ಸ್ವಲ್ಪ ವಿಳಂಬ ಆಗುವಂತಹ ಸಂದರ್ಭಗಳು ಹೆಚ್ಚಾಗಿರುತ್ತೆ. ಸೊ ಈ ಒಂದು ಮಾಸದಲ್ಲಿ ಯಾವುದೇ ಇನ್ವೆಸ್ಟ್ಮೆಂಟ್ಗಳನ್ನು ಕರ್ಕಾಟಕ ರಾಶಿಯವರು ಮಾಡೋ ಹಾಗಿಲ್ಲ. ಖಂಡಿತವಾಗ್ಲೂ ಅದನ್ನ ಅವಾಯ್ಡ್ ಮಾಡಿಕೊಳ್ಬೇಕು. ಯಾವುದೇ ಪ್ರಾಪರ್ಟಿ, ಭೂಮಿಗೆ ಸಂಬಂಧಪಡುವಂತಹ ವಿಚಾರಗಳು, ವಾಹನ ಇಂಥದ್ರ ಮೇಲೆ ಖಂಡಿತ ಇನ್ವೆಸ್ಟ್ ಮಾಡಬೇಡಿ. ಇದನ್ನೆಲ್ಲ ಅವಾಯ್ಡ್ ಮಾಡಿಕೊಂಡ್ರೆ ಖಂಡಿತ ಶುಭ ಆಗುತ್ತೆ. ಇದರ ಬಗ್ಗೆ ಹೆಚ್ಚಿನ ಗಮನ ಕೊಡಿ. ಕೌಟುಂಬಿಕ ನೆಮ್ಮದಿಗಳನ್ನು ಕಾಣೋದಕ್ಕೆ ಸಾಧ್ಯ. ಸ್ವಲ್ಪ ವಾಗ್ವಾದಗಳನ್ನು ಮಾಡಿಕೊಳ್ಳಬೇಡಿ. ಮಾತು ಸೌಮ್ಯವಾಗಿದ್ದಷ್ಟು ಅನುಕೂಲ. ಏಕೆಂದರೆ 12ರಲ್ಲಿ ಶುಕ್ರ, 8ರಲ್ಲಿ ರಾಹು, ದ್ವಿತೀಯದಲ್ಲಿ ಕೇತು, ಸೂರ್ಯನು ಕೂಡ ವಾಕ್ಸ್ಥಾನದಲ್ಲೇ ಇರ್ತಾನೆ. ಅತ್ಯಂತ ಪ್ರಕಾಶಮಾನವಾದಂತಹ ಸೂರ್ಯ, ಪ್ರಖರವಾದ ಬೆಳಕನ್ನು ಕೊಡುವಂಥವನು ವಾಕ್ಸ್ಥಾನದಲ್ಲಿದ್ದಾಗ ವಾಕ್ಯಗಳು ಸ್ವಲ್ಪ ಸೂರ್ಯನಂತೆ ಪ್ರಖರವಾಗಿರುತ್ತೆ ಅಂತ ಹೇಳ್ತಾರೆ. ಸೊ ಹಾಗಾಗಿ ವಾಗ್ವಾದಗಳು ಈ ಸಮಯದಲ್ಲಿ ಅಷ್ಟು ಸೂಕ್ತ ಅಲ್ಲ. 3ನೇ ಮನೆಯ ಒಡಹುಟ್ಟು ಸೋದರ ಪರಾಕ್ರಮ ಸ್ಥಾನದಲ್ಲಿ ಕುಜನ ಸಂಚಾರ ಖಂಡಿತ ಶುಭ ಫಲಗಳನ್ನು ಕೊಡುತ್ತೆ. ಒಡಹುಟ್ಟುಗಳ ನಡುವೆ ಸಾಮರಸ್ಯ ಚೆನ್ನಾಗೇ ಇರುತ್ತೆ, ಯಾವುದೇ ಸಮಸ್ಯೆಗಳಿಲ್ಲ.
ಸೋದರಿಯರ ನಡುವೆ ಯಾವುದೇ ವಾಗ್ವಾದಗಳನ್ನು ಮಾಡಿಕೊಳ್ಬೇಡಿ, ಸ್ವಲ್ಪ ನಿಷ್ಠುರಗಳಾಗುತ್ತೆ ಅಂತ ಹೇಳುತ್ತೆ. ಏಕೆಂದರೆ ಬುಧನಿಗೆ ಅದು ಶತ್ರು ಕ್ಷೇತ್ರ. ಚಂದ್ರ ಮತ್ತು ಬುಧ ಅವರಿಬ್ಬರ ನಡುವೆ ಶತ್ರುತ್ವ ಇರುತ್ತೆ. ಕರ್ಕಾಟಕ ರಾಶಿಗೆ ವ್ಯಯಾಧಿಪತಿ ಬುಧ ಜನ್ಮದಲ್ಲಿದ್ದರೆ ಸ್ವಲ್ಪ ವಾಕ್ಯಗಳು ನಿಷ್ಠುರವಾಗುತ್ತೆ ಅಂತ. ಯಾವುದೇ ಹಣಕಾಸಿನ ನಿರೀಕ್ಷೆಗಳು, ಬ್ಯಾಂಕ್ ಲೋನ್ಗಳನ್ನು ಎಕ್ಸ್ಪೆಕ್ಟ್ ಮಾಡಿದರೆ 1 ಮಾಸಗಳ ಕಾಲ ವಿಳಂಬ ಆಗುತ್ತೆ. ಮುಂದಿನ ತಿಂಗಳಲ್ಲಿ ಅಂದರೆ ಆಲ್ಮೋಸ್ಟ್ ಆಗಸ್ಟ್ 20ರ ನಂತರದಲ್ಲಿ ಸ್ವಲ್ಪ ಹಣಕಾಸಿನ ಅಭಿವೃದ್ಧಿಗಳನ್ನು ನಿರೀಕ್ಷೆ ಮಾಡಬಹುದು ಕರ್ಕಾಟಕ ರಾಶಿಯವರು. ವಿದ್ಯೆ, ಮಾತೃ, ವಾಹನ, ಸುಖ, ಪ್ರಾಪರ್ಟಿ ಅನ್ನುವಂತಹ ಸ್ಥಾನಾಧಿಪತಿ ಶುಕ್ರ ವ್ಯಯಭಾವದಲ್ಲಿದ್ದಾನೆ. ಸೊ ಆಗಸ್ಟ್ ತಿಂಗಳಲ್ಲಿ ಯಾವುದೇ ಪ್ರಾಪರ್ಟಿ ಅಥವಾ ವಾಹನ ಖರೀದಿಗಳನ್ನು ಮಾಡದೇ ಇರುವಂಥದ್ದು ಉತ್ತಮ. ಯಾಕೆಂದರೆ ಅಷ್ಟೇನು ಶುಭ ಸಮಯ ಅಲ್ಲ ಇದು. ಮುಂದಿನ ಆಗಸ್ಟ್ 20ರ ನಂತರದಲ್ಲಿ ಸ್ವಲ್ಪ ಅನುಕೂಲಗಳು ಉಂಟಾಗುತ್ತೆ. ಅಲ್ಲಿಯ ತನಕ ವೆಯ್ಟ್ ಮಾಡಿದರೆ ಖಂಡಿತ ಶುಭ. ವಿದ್ಯಾರ್ಜನೆ ಮಾಡುವಂತಹ ಮಕ್ಕಳಿಗೆ ಸ್ವಲ್ಪ ಏಕಾಗ್ರತೆಯ ಅವಶ್ಯಕತೆ ಇರುತ್ತೆ. ಯಾಕೆಂದರೆ ಗುರು ವ್ಯಯಭಾವದಲ್ಲಿದ್ದಾನೆ. ಗುರುದೃಷ್ಟಿ ಸುಖಸ್ಥಾನದ ಮೇಲೆ ಬೀಳುತ್ತೆ. ಸ್ವಲ್ಪ ಸುಖಾಪೇಕ್ಷೆಗಳನ್ನು ಹೆಚ್ಚಾಗಿ ಕಾಣುವಂಥದ್ದಿರುತ್ತೆ. ಗುರು ಕೇಂದ್ರ ಸ್ಥಾನವನ್ನು ವ್ಯಯದಿಂದ ನೋಡಿದರೆ ಅದರಲ್ಲೂ ಕೂಡ ಕರ್ಕಾಟಕ ರಾಶಿಯವರಿಗೆ ಸ್ವಲ್ಪ ಆಲಸ್ಯ, ನಿದ್ದೆ ಜಾಸ್ತಿ ಆಗುವಂಥದ್ದು ಇಂತಹ ವಿಚಾರಗಳಿರುತ್ತೆ. ಮಕ್ಕಳ ವಿದ್ಯಾಭ್ಯಾಸಕ್ಕೆ ಸ್ವಲ್ಪ ಗಮನ ಕೊಡುವಂಥದ್ದು ಸೂಕ್ತ. ಮಾತೃವಿನ ಆರೋಗ್ಯದ ಬಗ್ಗೆನೂ ಕೂಡ ವಿಶೇಷವಾದ ಗಮನ ಕೊಡುವಂಥ ಅವಶ್ಯಕತೆ ಇರುತ್ತೆ. ವಾಹನ ಅಥವಾ ಪ್ರಾಪರ್ಟಿಗಳನ್ನು ಈ ಸಮಯದಲ್ಲಿ ಖರೀದಿ ಮಾಡಬೇಡಿ, ಏಕೆಂದರೆ ಸ್ವಲ್ಪ ಲಾಸ್ ಆಗುತ್ತೆ ಅದರಿಂದ. 5ನೇ ಮನೆ ಜ್ಞಾನ, ಸಂತಾನ, ಪೂರ್ವಪರ ಪುಣ್ಯ. ಪಂಚಮಾಧಿಪತಿ ಕುಜ ಪರಾಕ್ರಮದಲ್ಲಿದ್ದಾನೆ. ಉದ್ಯೋಗ ಸ್ಥಾನಾಧಿಪತಿನೂ ಹೌದು. ಉದ್ಯೋಗ ಕ್ಷೇತ್ರದ ಮೇಲೆ ಕುಜನ ದೃಷ್ಟಿ ಕೂಡ ಬೀಳ್ತಾ ಇರುತ್ತೆ. ಸಂತಾನದ ಅಂಚಿನಲ್ಲಿರುವಂಥವರಿಗೆ ಹೆಚ್ಚಿನ ಸಮಸ್ಯೆಗಳೇನೂ ಇರೋದಿಲ್ಲ. ಅಕ್ಟೋಬರ್, ನವೆಂಬರ್ ನಂತರದ ಸಮಯಗಳು ತುಂಬ ಅದ್ಭುತವಾಗಿದೆ ಅಂತ ಹೇಳ್ಬೋದು. ಗುರು ಸ್ತೋತ್ರಗಳನ್ನು ಪಠನೆ ಮಾಡಿ, ಖಂಡಿತ ಶುಭ ಆಗುತ್ತೆ. ದತ್ತಾತ್ರೇಯರಿಗೆ ಸಂಬಂಧಪಡುವಂತಹ ಸ್ತೋತ್ರಗಳನ್ನು ಪಠನೆ ಮಾಡಿದರೆ ವಿದ್ಯಾರ್ಜನೆ ಮಾಡುವಂತಹ ಮಕ್ಕಳಿಗೆ ಹಾಗೂ ಸಂತಾನದ ಅಂಚಿನಲ್ಲಿರುವಂಥವರಿಗೆ ಖಂಡಿತ ಶುಭ ಆಗುತ್ತೆ. ಷಷ್ಠಾಧಿಪತಿ ಗುರು ವ್ಯಯಭಾವದಲ್ಲಿದ್ದಾನೆ. ಯಾವುದೇ ಶತ್ರುಬಾಧೆಗಳಿರುವುದಿಲ್ಲ. ಸ್ನೇಹಿತರು ಖಂಡಿತ ಒಬ್ಬರಿಂದ ಒಬ್ಬರಿಗೆ ಅನುಕೂಲಗಳು ಉಂಟಾಗುತ್ತೆ. ವಿದೇಶದಲ್ಲಿ ಉದ್ಯೋಗ, ವ್ಯಾಸಂಗ ಇವೆಲ್ಲ ಖಂಡಿತ ಶುಭ ಫಲಗಳನ್ನು ಕೊಡುತ್ತೆ. ಸಪ್ತಮಾಧಿಪತಿ ಶನಿ ಭಾಗ್ಯದಲ್ಲಿದ್ದಾನೆ. ಸಪ್ತಮ ಭಾವದ ಮೇಲೆ ಯಾವುದೇ ಪಾಪಗ್ರಹಗಳ ದೃಷ್ಟಿ ಬೀಳುವುದಿಲ್ಲ. ದಾಂಪತ್ಯ ಜೀವನ, ಸಾಮರಸ್ಯ ಇದೆಲ್ಲ ವಾಗ್ವಾದಗಳನ್ನು ಕಡಿಮೆ ಮಾಡಿಕೊಂಡ್ರೆ ಖಂಡಿತ ಶುಭ. ಯಾವ ಕಾರಣಕ್ಕೆ ಅಂತ ಕೇಳಿದರೆ ವಾಕ್ಸ್ಥಾನದಲ್ಲಿ ರವಿ ಮತ್ತು ಕೇತು ಸೇರ್ತಾರೆ. ಸ್ವಲ್ಪ ಮಾತುಗಳು ಪ್ರಖರವಾಗಿರುತ್ತೆ. ಸಣ್ಣ ಪುಟ್ಟ ನಿಷ್ಠುರಗಳನ್ನು ಕುಟುಂಬದ ಒಳಗಡೆ ಸೃಷ್ಟಿ ಮಾಡುತ್ತೆ. ಇದನ್ನು ಅವಾಯ್ಡ್ ಮಾಡ್ಕೊಳ್ಳಿ. ದಾಂಪತ್ಯ ಜೀವನದಲ್ಲಿ ಸಪ್ತಮಾಧಿಪತಿ ಶನಿ ಮೇಲೆ ಕುಜನ ದೃಷ್ಟಿ ಬೀಳುವಂಥದ್ದು ಶಾರೀರಿಕವಾಗಿ ಸ್ವಲ್ಪ ಸ್ನಾಯುಗಳು ಮತ್ತು ನರಗಳಿಗೆ ಸಂಬಂಧಪಡುವಂತಹ ಆರೋಗ್ಯದ ಏರುಪೇರುಗಳು, ಶಾರೀರಿಕವಾಗಿ ಸ್ವಲ್ಪ ಉಷ್ಣ ಪ್ರಕೋಪಗಳು ಜಾಸ್ತಿ ಆಗುವಂಥದ್ದು ಅಥವಾ ಹಾರ್ಮೋನ್ ಇಂಬ್ಯಾಲೆನ್ಸ್ಗಳು ಉಂಟಾಗುವಂಥದ್ದು ಇದಕ್ಕೆ ಕಾರಣ ಇರುತ್ತೆ. ಕುಜ ಮತ್ತು ಶನಿಗೆ ಸಂಬಂಧಪಡುವಂತೆ ಹನುಮಾನ್ ಚಾಲಿಸ ಕೇಳುವಂಥದ್ದು, ಸುಬ್ರಹ್ಮಣ್ಯನ ಸ್ತೋತ್ರಗಳನ್ನು ಪಠನೆ ಮಾಡಿದರೆ ಖಂಡಿತ ಶುಭ. ನಾಗರ ಪಂಚಮಿ ಇಂತಹ ವಿಶೇಷ ಸಂದರ್ಭಗಳಲ್ಲಿ ನಾಗದೇವತೆಯ ಆರಾಧನೆ ಮಾಡುವಂಥದ್ದು, ಹಾಲು ಮತ್ತು ಅರಿಶಿಣದಿಂದ ಅಭಿಷೇಕ ಮಾಡುವಂಥದ್ದು ಇದೆಲ್ಲ ಖಂಡಿತ ಶುಭ ಫಲಗಳನ್ನು ಕೊಡುತ್ತೆ. ದಾಂಪತ್ಯದಲ್ಲಿ ಆರೋಗ್ಯದ ಬಗ್ಗೆ ಸ್ವಲ್ಪ ಗಮನ ಕೊಡುವಂಥದ್ದು ಕರ್ಕಾಟಕ ರಾಶಿಯವರಿಗೆ ಅತ್ಯಂತ ಅವಶ್ಯಕ. ಪರಿಹಾರ: ಆಂಜನೇಯನ ದರ್ಶನ ಮಾಡಿ, ಸುಬ್ರಹ್ಮಣ್ಯನ ಸ್ತೋತ್ರಗಳನ್ನು ಪಠನೆ ಮಾಡಿ, ದತ್ತಾತ್ರೇಯರ ಸ್ತೋತ್ರಗಳನ್ನು ಪಠನೆ ಮಾಡಿ, ಗುರುಗಳ ದರ್ಶನ ಮಾಡಿ. ಇವೆಲ್ಲ ಸ್ವಲ್ಪ ಇನ್ನೊಂದು 2-3 ತಿಂಗಳು ಕರ್ಕಾಟಕ ರಾಶಿಯವರಿಗೆ ಸ್ವಲ್ಪ ಅವಶ್ಯಕವಾಗಿರುತ್ತೆ. ಯಾಕೆಂದರೆ ರಾಹು ಕೂಡ ಅಷ್ಟಮದಲ್ಲಿದ್ದಾನೆ. ದ್ವಿತೀಯಾಷ್ಟಮ ಅಂದರೆ 2ನೇ ಮನೆ ಮತ್ತು 8ನೇ ಮನೆಯಲ್ಲಿ ರಾಹುಕೇತುಗಳ ಸಂಚಾರ ಆಗುವಾಗ ಧನವ್ಯಯ ಅಥವಾ ನಿಷ್ಠುರಗಳು, ಆರೋಗ್ಯದ ವ್ಯತ್ಯಾಸಗಳು ಇದು 3 ಅವರಿಗೆ ಹೆಚ್ಚಾಗಿ ಸಂಬಂಧಪಡುವಂತಹ ಸಮಸ್ಯೆಗಳು. ಇದಕ್ಕೆ ಸಣ್ಣ ಪುಟ್ಟ ಪರಿಹಾರಗಳನ್ನು ಮಾಡಿಕೊಂಡ್ರೆ ಖಂಡಿತ ಶುಭ ಆಗುತ್ತೆ. ಭಾಗ್ಯದಲ್ಲಿ ಶನಿ ಸಂಚಾರ ಖಂಡಿತ ರಜತಪಾದ ರೂಢನಾದಂತಹ ಶನಿ ಮಹಾತ್ಮ ನೋಡುವಂತಹ ಸ್ಥಾನಗಳು ಖಂಡಿತ ಶುಭ. ಲಾಭಸ್ಥಾನ, ಪರಾಕ್ರಮ ಸ್ಥಾನ ಮತ್ತು ಶತ್ರು ಋಣ ರೋಗ ಸ್ಥಾನದ ಮೇಲೆ ಶನಿ ದೃಷ್ಟಿ ಬೀಳುತ್ತೆ. ಅದಕ್ಕೆ 9ನೇ ಮನೆಯಲ್ಲಿ ಶನಿಯನ್ನು ರಜತಪಾದ ರೂಢ ಅಂತ ಹೇಳ್ತಾರೆ.
ಅದ್ಭುತವಾದಂಥ ನಿಮ್ಮ ಪರಾಕ್ರಮದಿಂದ ಮಾಡುವಂಥ ಎಲ್ಲ ಕೆಲಸಗಳಲ್ಲಿ ಯಶಸ್ಸನ್ನು ಕಾಣ್ತೀರಾ. ಶನಿ ಸಂಬಂಧವಾಗಿ ಬಹಳಷ್ಟು ಅನುಕೂಲಗಳು ವೈಯಕ್ತಿಕವಾಗಿ ಕರ್ಕಾಟಕ ರಾಶಿಯವರಿಗೆ ಉಂಟಾಗುತ್ತೆ. ಕರ್ಮ ಉದ್ಯೋಗ ಕ್ಷೇತ್ರದ ಮೇಲೆ ಕುಜನ ದೃಷ್ಟಿ, ಕುಜ ತನ್ನ ಸ್ವಕ್ಷೇತ್ರವನ್ನು ನೋಡ್ತಾನೆ. ಕರ್ಕಾಟಕ ರಾಶಿಯವರು ಉದ್ಯೋಗದಲ್ಲಿ ಖಂಡಿತ ಅನುಕೂಲಗಳನ್ನು ಕಾಣ್ತೀರಾ, ಅಭಿವೃದ್ಧಿಗಳು ಉಂಟಾಗುತ್ತೆ. ಅಕ್ಟೋಬರ್ ನವೆಂಬರ್ ಟೈಮಲ್ಲಿ ಇನ್ನಷ್ಟು ಉದ್ಯೋಗದ ಬಗ್ಗೆ ಅಭಿವೃದ್ಧಿಗಳನ್ನು ಎಕ್ಸ್ಪೆಕ್ಟ್ ಮಾಡ್ಬೋದು. ಅಥವಾ ಯಾವುದೇ ಉದ್ಯೋಗದ ಪರಿವರ್ತನೆಗಳನ್ನು ಕರ್ಕಾಟಕ ರಾಶಿಯವರು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದರೆ ಆಲ್ಮೋಸ್ಟ್ ಅಕ್ಟೋಬರ್ 18ರಿಂದ ಡಿಸೆಂಬರ್ 12ರ ತನಕ ತುಂಬ ಶುಭ ಸಮಯ. ಮುಂದಿನ ದಿನಗಳಲ್ಲಿ ಆ ಸಮಯದಲ್ಲಿ ಗುರು ಪರಿವರ್ತನೆಯ ಬಗ್ಗೆ ಹೆಚ್ಚಿನ ಮಾಹಿತಿಗಳನ್ನು ಕೊಡುವ ಪ್ರಯತ್ನ ಖಂಡಿತ ಮಾಡೋಣ. ಲಾಭಸ್ಥಾನಾಧಿಪತಿಯಾದಂತಹ ಶುಕ್ರ ವ್ಯಯಭಾವದಲ್ಲಿರ್ತಾನೆ. ಈ ತಿಂಗಳ 20ರ ತನಕ ಸ್ವಲ್ಪ ಧನವ್ಯಯ ಅಥವಾ ಅನಿರೀಕ್ಷಿತ ಖರ್ಚುಗಳು ಜಾಸ್ತಿ ಇರುತ್ತೆ, ಅದನ್ನು ಅವಾಯ್ಡ್ ಮಾಡಿಕೊಳ್ಳೋದು ಉತ್ತಮ. ವ್ಯಯಭಾವವನ್ನು ಮೋಕ್ಷ ಸ್ಥಾನ, ಶುಕ್ರ, ಗುರು ಮತ್ತು ಶುಕ್ರ ಇಬ್ಬರೂ ಕೂಡ ವ್ಯಯಭಾವದಲ್ಲಿದ್ದಾರೆ. ಮೋಕ್ಷ ಸ್ಥಾನ ಅಂತ ಹೇಳ್ತೇವೆ. ಸೊ ಪರಮ ಶುಭನಾದ ಶುಕ್ರ, ದೇವತೆಗಳ ಗುರುವಾದಂತಹ ಗುರುಬ್ರಹ್ಮ ಅವರಿಬ್ಬರು ಮೋಕ್ಷ ಸ್ಥಾನದಲ್ಲಿದ್ದಾರೆ. ದೇವಿಯ ದರ್ಶನ, ದೇವಿಯ ಆರಾಧನೆ ಮಾಡಿದರೆ ಪುಣ್ಯ ಸಂಪಾದನೆ ಕರ್ಕಾಟಕ ರಾಶಿಯವರಿಗೆ ಅದ್ಭುತ ಶುಭ ಫಲಗಳನ್ನು ಕೊಡುತ್ತೆ. ವಿಶೇಷವಾಗಿ ಕರ್ಕಾಟಕ ರಾಶಿಯವರು ಸ್ವಲ್ಪ ಆರೋಗ್ಯದ ಬಗ್ಗೆ ಗಮನ ಕೊಡಿ. ದಾಂಪತ್ಯ ಜೀವನದಲ್ಲಿ ಸಾಮರಸ್ಯ ಮತ್ತು ಆರೋಗ್ಯದ ಬಗ್ಗೆ ಗಮನ ಕೊಡುವಂಥದ್ದು ಸೂಕ್ತ. ವಿವಾಹ ಇಂತಹ ಮಂಗಳ ಕಾರ್ಯಗಳಿಗೆ ಇನ್ನೊಂದು 2-2.5 ಮಾಸಗಳ ಕಾಲ ವೆಯ್ಟ್ ಮಾಡುವಂಥದ್ದು ಸೂಕ್ತ. ಎಲ್ಲ ನವಗ್ರಹಗಳು ಕೂಡ ಕರ್ಕಾಟಕ ರಾಶಿಯವರಿಗೆ ಆಗಸ್ಟ್ ತಿಂಗಳಲ್ಲಿ ಶುಭ ಫಲಗಳನ್ನೇ ಕೊಡಲಿ. ಶ್ರೀ ಶಾರದಾ ಪರಮೇಶ್ವರಿಯ ಸಂಪೂರ್ಣ ಅನುಗ್ರಹ ಎಲ್ಲ ನನ್ನ ವೀಕ್ಷಕ ಬಂಧುಗಳ ಮೇಲಿರಲಿ. ಶುಭವಾಗಲಿ ವೀಕ್ಷಕರು.